ಧಾನಲಿಂಗೇಶ 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 ಎನ್ನ ಬಾಳನು ಬೆಳಗುವ ಶಂಕರ ಓ ದೇವಾ ಧಾನಲಿಂಗೇಶ 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 ಕರುಣಾ ಸಾಗರ ದೀನ ದಯಾಳು ಅಬಲೆಯ ಬಾಳಿಗೆ ನೀ ಬೆಳಕಾಗು ಕರುಣಾ ಸಾಗರ ದೀನ ದಯಾಳು ಅಬಲೆಯ ಬಾಳಿಗೆ ನೀ ಬೆಳಕಾಗು ಎನ್ನ ಬಾಳನು ಬೆಳಗುವ ಶಂಕರ ಧಾನಲಿಂಗೇಶ ಧನಶಂಕರ ಧಾನಲಿಂಗೇಶ ಧಾನಲಿಂಗೇಶ ಕರುಣಾ ಸಾಗರ ದೀನ ದಯಾಳು ಅಬಲೆಯ ಬಾಳಿಗೆ ನೀ ಬೆಳಕಾಗು ಕರುಣಾ ಸಾಗರ ದೀನ ದಯಾಳು ಅಬಲೆಯ ಬಾಳಿಗೆ ನೀ ಬೆಳಕಾಗು ಎನ್ನ ಬಾಳನು ಬೆಳಗುವ ಶಂಕರ ಧಾನಲಿಂಗೇಶ 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 ಏ ಭೂಮಿ ತಾಯಿ, ಇಂದು ರೈತರ ಮಕ್ಕಳ ಸಂಭ್ರಮ ದಿನ. ಅಂದ್ರೆ ರೈತ ಬೆಳೆದ ಈ ಪೈರುಗಳಿಗೆ ಉಡಿ ತುಂಬಿ ಕಾಯಿ ಹೊಡೆದು ಒಲಗೋ ಚಲಗೋ ಎಂದು ಪದ ಹಾಡುತ್ತಾ ಚರಗ ಚೆಲ್ಲುವ ಸುದಿನ ಇಂದು. ಅದೇ ಅಲ್ಲದೆ ಹಗಲು ರಾತ್ರಿ ಎನ್ನದೆ ಈ ನಿನ್ನ ಪೈರುಗಳಿಗೆ ಜೋಪಾನ ಮಾಡಿ ಈ ಭೂಮಿ ತಾಯಿಗೆ ವಿಚಾರ ಮಾಡುತ್ತಿರುವ ನನ್ನ ಗಂಡ ಹಾಗೂ ನನ್ನ ಮೈದವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ನೀನೇ ಕಾಪಾಡಬೇಕು. ಅದರಂತೆ ಈ ದೇವೇಂದ್ರನ ಮನೆತನಕ್ಕೂ ನಮ್ಮ ಮನೆತನಕ್ಕೂ ಮೊದಲಿಂದ ವಿರಸದ ಬೆಂಕಿ ಹತ್ತಿ ಉರಿತಾ ಇದೆ. ಇವರೆಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟು ಯಾವಾಗಲೂ ನಗು ನಗುತ್ತಾ ಇರುವ ಹಾಗೆ ನೀನೇ ಆಶೀರ್ವಾದ ಮಾಡಬೇಕು ತಂದೆ. ಹೇ ತಾಯಿ ಸೃಷ್ಟಿಕರ್ತಾಳೆ. ಸೀತಾ, ಎಷ್ಟೊಂದು ಸಂತೋಷದಿಂದ ಹೇಮರೆಡ್ಡಿ ಮಲ್ಲಮ್ಮನಂತೆ ಭಕ್ತಿ ಮಾಡಿ ಭೂಮಿ ಪೂಜೆ ಮಾಡ್ತಿರುವೆ ಅಲ್ಲ. ಹೌದು ಸ್ವಾಮಿ, ನೋಡಿ ನನ್ನನ್ನ ಶಿವಶರಣರಿಗೆ ಹೋಲಿಸಬೇಡಿ. ನಾನು ಎಷ್ಟೇ ಮಾಡಿದ್ರು ಸಾಧಾರಣ ರೈತನ ಮಾಡಿದ್ದೀನಿ ನಾನು. ನಮ್ಮಂತ ರೈತರು ಎಷ್ಟು ಎಷ್ಟು ಕಷ್ಟಪಟ್ಟು ದುಡಿದರು, ಒಳ್ಳೆಯ ಬೀಜನ ಬಿತ್ತಿದರು. ಬೆಳೆಗೆ ತಕ್ಕ ಮಳೆ ಬರುವುದಿಲ್ಲ, ಮಳೆಗೆ ತಕ್ಕ ಬೆಳೆ ಬರುವುದಿಲ್ಲ. ದುಷ್ಟ ರಾಜಕಾರಣಿಗಳ ಮಾತಿಗೆ ಬೆಲೆಯಾಗಿ
ಒಳ ಸಂಚಿನ ಮೂಡಿಗೆ ಸಿಲುಕಿ ಈ ನಮ್ಮ ಕೈಗೆ ಬಂದ ಅನ್ನ ಬಾಯಿಗೆ ಬರದಂತೆ ಮಾಡುತ್ತಾರೆ ಸೀತಾ, ಬಾಯಿಗೆ ಬರದಂತೆ. ಸ್ವಾಮಿ, ಅಂತ ಸ್ವಾರ್ಥದವ್ರಿಗೆ ಸರ್ಕಾರ ಬುದ್ಧಿ ಕಲಿಸೋದಿಲ್ವೇ? ಸೀತಾ, ಅಂತ ದುಷ್ಟ ರಾಜಕಾರಣಿಗಳನ್ನು ಒದ್ದು ಬುದ್ಧಿ ಕಲಿಸಲು ನಮ್ಮ ಸರ್ಕಾರ ಮುಂದಾದರೆ ಅದೆಂತೋ 10 ತಲೆ ದಶಕಂಠ ರಾವಣರು ಹುಟ್ಟುತ್ತಾರೆ. ಅಂತವರಿಗೆ ಯಾರು ಏನು ಹೇಳಲು ಸಾಧ್ಯ ಸೀತಾ, ಯಾರು ಏನು ಹೇಳಲು ಸಾಧ್ಯ? ಯಾಕೆ ಸಾಧ್ಯವಿಲ್ಲ ಸ್ವಾಮಿ? ಈ ಸರ್ಕಾರ ಅವರಿಗೆ ಪಾಠ ಕಲಿಸಬೇಕೆಂದು ಹಠ ತೊಟ್ರೆ ಯಾವ ಮಹಾ? ಸೀತಾ, ನಮ್ಮ ದೇಶ ಸ್ವತಂತ್ರವಾಗಿ ಇಂದಿಗೆ ಎಷ್ಟೋ ವರ್ಷ ಕಳೆದು ಹೋದರು. ಈ ರೈತರಿಗೆ ಉದ್ಧಾರ ಮಾಡುವ ಸರ್ಕಾರ ಒಂದು ಮುಂದೆ ಬರಲಿಲ್ಲ. ಅದು ಹೋಗಲಿ ಬಿಡು, ರೈತನಿಗೆ ಸ್ಥಿತಿಗತಿ ಅರ್ಥ ಮಾಡಿಕೊಳ್ಳುವ ಒಬ್ಬ ಪುಣ್ಯಾತ್ಮನು ಕೂಡ ಮುಂದೆ ಬರಲಿಲ್ಲ. ಅಂದಾಗ ಯಾವ ಸರ್ಕಾರ ಬಂದರೂ ಏನು ಪ್ರಯೋಜನ ಸೀತಾ, ಏನು ಪ್ರಯೋಜನ? ಸ್ವಾಮಿ, ಇಂದಲ್ಲ ನಾಳೆ ಮುರ್ಜಿ ದೇಸಾಯಿ, ವಿ.ಪಿ. ಸಿಂಗದಂತರು ನಮ್ಮಂತ ರೈತರನ್ನ ಉದ್ಧಾರ ಮಾಡುವ ಪುಣ್ಯಾತ್ಮ ಈ ಭಾರತ ಖಂಡದಲ್ಲಿ ಹುಟ್ಟಿ ಬಂದು ನಮ್ಮಂತ ರೈತರನ್ನ ಉದ್ಧಾರ ಮಾಡುವ ವೀರ ಬಂದೇ ಬರ್ತಾನೆ ಸ್ವಾಮಿ, ಬಂದೇ ಬರ್ತಾನೆ. ಅಂತ ನಿಯತ್ತಿನ ರಾಜಕಾರಣಿಗಳನ್ನು ಕಾಲಿಡಿದು ಎಳೆಯಲು ದುಷ್ಟರು ಇದ್ದೇ ಇರುತ್ತಾರೆ, ದುಷ್ಟರು ಇದ್ದೇ ಇರುತ್ತಾರೆ. ಅಂದ ಮೇಲೆ ರೈತನ ಬಾಳು 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಯಲಿಲ್ಲ. ಇರ್ಲಿ ಬಿಡು ಸೀತಾ, ಇಲ್ಲದನ್ನು ಮಾತನಾಡಿ ನಮ್ಮ ಮೈಯಲ್ಲಿದ್ದ ರಕ್ತವನ್ನು ಸುಟ್ಟುಕೊಳ್ಳುವುದಕ್ಕಿಂತ ಬದಲು ಆ ಬನ್ನಿ ಗಿಡದ ಕೆಳಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳೋಣ ಭಾಷಿತಾ. ಸ್ವಾಮಿ, ಹನಿ ಹನಿ ಕುಡಿದ್ರೆ ಹಳ್ಳ, ತೆನೆ ತೆನೆ ಸೇರಿದ್ರೆ ರಾಸಿ. ಈ ನಮ್ಮ ರಕ್ತನ ಮಕ್ಕಳೆಲ್ಲ ಒಕ್ಕೂಡಿಸಿ ಸರ್ಕಾರದ ವಿರುದ್ಧ ಹೋರಾಡಿದ್ರೆ ನಮಗೆ ಇಂದಲ್ಲ ನಾಳೆ ಈ ರೈತರಿಗೆ ಹಸಿರು ಕ್ರಾಂತಿಗೆ ಬೆಲೆಯಾಗಿ ನೆಲೆ ಸಿಕ್ಕಂತಾಗೋದಿಲ್ವೇ? ನಿನ್ನ ಮಾತು 100ಕ್ಕೆ 100 ಸತ್ಯ ಸೀತಾ, 100ಕ್ಕೆ 100 ಸತ್ಯ. ಆದರೆ ಈ ನಮ್ಮ ರೈತ ಜನಾಂಗಕ್ಕೆ ಬುದ್ಧಿ ಇಲ್ಲ. ಎಲೆಕ್ಷನ್ ಸಮೀಪಕ್ಕೆ ಬಂದಾಗ ಸ್ವಾರ್ಥಿ ರಾಜಕಾರಣಿಗಳು ಕೊಡುವ ಹಣ ಹೆಂಡ ಖಂಡನ್ನು ತೆಗೆದುಕೊಂಡು ಅವರನ್ನು ಆರಿಸಿ ತರುತ್ತವೆ ಅಲ್ಲವೇ? ಆರಿಸಿ ಬಂದ ಮೇಲೆ ಅವರು ತಮ್ಮ ಅರಮನೆಯಲ್ಲಿ ಹೋಗಿ ಹಾಯಾಗಿ ಮಲಗುತ್ತಾರೆ. ಅವರನ್ನು ಆರಿಸಿ ಕೊಟ್ಟಂತ ನಮ್ಮಂತ ರೈತರು ತಗಣಿ ಸೊಳ್ಳೆ ಕಡಿಸಿಕೊಂಡು ವಿಲವಿಲನೆ ಒದ್ದಾಡಿ ಮನೆಯಲ್ಲಿ ಮಲಗುತ್ತಾರೆ. ನೋಡಿದ ಆಶಿತ ಎಂತ ವಿಚಿತ್ರ ಕಾಲವಿದು, ಎಂತ ವಿಚಿತ್ರ ಕಾಲ. ಸ್ವಾಮಿ, ಈ ನಮ್ಮ ರೈತ ಎಷ್ಟೇ ಉಪವಾಸ ಮಲಗಿದ್ರು ಇನ್ನೊಬ್ಬರಿಗೆ ಯಾವತ್ತೂ ಕೇಡು ಬಯಸುವುದಿಲ್ಲ. ಅವನು ಒಳ್ಳೆಯದನ್ನೇ ಬಯಸ್ತಾನೆ. ಭೂಮಿಯಲ್ಲಿ ನಿಷ್ಠೆಯಿಂದ ದುಡಿದು ಹರಿದು ತಿನ್ನೋರಿಗೆ ಹಂಚಿ ಉಳಿದ ಕಾಳನ್ನ ಮೃಷ್ಟಾನ್ನ ಭೋಜನ ಎಂದು ಸೇವಿಸುವ ಒಂದೇ ಒಂದು ಸತ್ಯದ ಸಂಕೇತ ಯಾರು ಅಂದ್ರೆ ಅದು ಈ ನಮ್ಮ ಭಾರತ ದೇಶದ ರೈತನೊಬ್ಬನೇ. ರೈತ ಹಗಲು ರಾತ್ರಿ ಹೊಲದಲ್ಲಿ ಉಳಿದು ದುಡಿದು ಈ ಇಡೀ ದೇಶಕ್ಕೆ ಅನ್ನ ಹಾಕುತ್ತಿರುವ ರೈತನಿಗೆ ದುಷ್ಟ ರಾಜಕಾರಣಿಗಳ ಕೈಯಿಂದ ರೈತರ ಹಸಿರು ಕ್ರಾಂತಿ ಹಸಿರಾಗಿ ಉಳಿತು ಸೀತಾ. ಇರ್ಲಿ ಬಿಡು ಸೀತಾ, ಮೈಲಾರಿ ದೇವಸ್ಥಾನಕ್ಕೆ ಹೋದವನು ಇನ್ನೂ ಬರ್ಲಿಲ್ಲವೇ? ಅಯ್ಯೋ, ಅದು ರೀ, ಇವತ್ತು ದೊಡ್ಡ ಅಮಾವಾಸ್ಯೆ ಅಲ್ವೇ, ಅದಕ್ಕೆ ದೇವಸ್ಥಾನದಲ್ಲಿ ಗದ್ದಲಿ ಇರಬೇಕು. ಇನ್ನೇನು ಸ್ವಲ್ಪ ಸಮಯದಲ್ಲಿ ಬರಬಹುದು ಅವರು. ಹೊಟ್ಟೆ ತುಂಬಾ ಹಸಿಯುತ್ತಾ ಇದೆ, ಒಂದ್ ಸ್ವಲ್ಪ ಊಟಕ್ಕಾದ್ರೂ ಬಿಡಿಸು ಭಾಷಿತ. ಅಲ್ಲ ರೀ, ಮೈದಿನ ಶೀಲ ಬಂದ್ಮೇಲೆ ಎಲ್ಲರೂ ಸೇರಿಕೊಂಡು ಊಟ ಮಾಡೋಣ, ಏನಂತೀರಾ? ಏನು ಮಾಡುವುದು ಸೀತಾ? ಅಲ್ಲಿವರೆಗೆ ಏನ್ ಮಾಡೋಣವಾ? ಗೋಳಿನ ಜೋಡ ಹೇಗಿದೆ ನೋಡೋಣ ಬನ್ನಿ. ಜೋಳಕ್ಕಿಂತ ನನ್ನ ಹೃದಯ ತುಂಬಿದ ಹೃದಯೇಶ್ವರಿಯೇ ನನ್ನ ಹತ್ತಿರದಲ್ಲಿರುವಾಗ ಅಲ್ಲ ರೀ, ಇಷ್ಟೊಂದು ವಯಸ್ಸಾಗಿದೆ, ಇನ್ನೂ ನಿಮಗೆ ಹಾಡಿ ಕುಣಿಯುವ ಆಸೆನಾ? ಪ್ರೀತಿಗೆ ವಯಸ್ಸು ಮುಖ್ಯವಲ್ಲ, ಪ್ರೀತಿಸುವ ಹೃದಯ ಹೊಂದಿದ್ದರೆ ಸಾಕು ಸೀತಾ. ಹೌದಾ? ಒಟ್ಟಿನಲ್ಲಿ ಪತಿರಾಯನ ಮಾತು ಮೀರುವುದುಂಟ? ನನ್ನ ಚದುವೆ
ಬಳಿ ಬಂದಿಲ್ಲ ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ Sita, I love you, Kana Sita. I love you. I love you, Kana Sita. I love you. ಸಿಹಿ ಮುತ್ತಿನ ಕಾಣಿಕೆ ಯಾರ ನನ್ನ ಸನಿಹಗೆ ಸಿಹಿ ಮುತ್ತಿನ ಕಾಣಿಕೆ ಯಾರ ನನ್ನ ಸನಿಹಗೆ ಚಿನ್ನ ಏನಿಲ್ಲ ನರ್ತನಕ್ಕೆ ನಮ್ಮನ್ನ ಸೋತೆ ಚಿನ್ನ ನಮ್ಮನ್ನ ಸೋತೆ ಬಾ ಚಿನ್ನ ಬಳಿ ಬಾ
ಅಣ್ಣ ಅತ್ತಿಗೆ ತಮ್ಮ ಮೈಲಾರಿ ದೇವಸ್ಥಾನದಿಂದ ಈಗ ಬಂದೇನಪ್ಪ. ಹೌದಣ್ಣ ಈಗ ತಾನೇ ಬಂದೆ. ಯಾಕಪ್ಪ ಮೈಲಾರಿ, ನನ್ನ ತಂಗಿ ಶೀಲಾ ಬರ್ಲಿಲ್ವೇ? ಅತ್ತಿಗೆ ಅಮ್ಮ, ನಿಮ್ಮಿಬ್ಬರ ಪ್ರಣಯದಾಟ ನೋಡಿ ಶೀಲ ನಾಚಿಕೊಂಡು ಮರಿಯಲ್ಲೇ ನಿಂತಿದ್ದಾಳೆ. ಛೀ ಹೋಗಪ್ಪ ಮೈದಿನ, ನೀನು ತಮಾಷೆ ಮಾಡ್ತೀಯಾ? ಇರ್ಲಿ, ನಿನಗೂ ಸಮಯ ಬಂದಾಗ ಮಾಡ್ತೀನಿ. ಇರ್ಲಿ, ನನ್ನ ತಂಗಿ ಶೀಲಾ ಬಾರಮ್ಮ ಒಳಗೆ. ಬಂದೆ ಅಕ್ಕ. ಶೀಲಾ, ಭುವನೇಶ್ವರಿ ದೇವಿಯನ್ನು ಏನೊಂದು ಬೇಡಿಕೊಂಡು ಬಂದಿಯಮ್ಮ? ಮಾವ, ಏನೆಂತ ಬೇಡ್ಕೊಳ್ಳಿ ನೋಡಿ, ಈ ರೈತ ಮಕ್ಕಳು ಹಗಲು ರಾತ್ರಿ ಅನ್ನದೇ ಮಳೆ ಇರಲಿ ಚಳಿ ಇರಲಿ ಬಿಸಿಲಿರಲಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಆ ರೈತ ಮಕ್ಕಳಿಗೆ ಅವ್ರ ತೋಳಿನಲ್ಲಿ ಆನೆಯಷ್ಟು ಬಲ ಕೊಡುವಮ್ಮ ಅಂತ ಆ ದೇವರಲ್ಲಿ ಬೇಡ್ಕೊಂಡು ಬಂದೆ ನಾನು. ತಂಗಿ, ಒಳ್ಳೇದೇ ಮಾಡಿದೆ ಅಮ್ಮ ನೀನು. ನೋಡಪ್ಪ ಮೈದಿನ, ರೈತ ಬೆಳೆದ ಮಾಲನ್ನ, ರೈತ ಕಷ್ಟಪಟ್ಟು ಬೆಳೆದ ಮಾಲನ್ನ ಅಗ್ಗದ ರೇಟ್ನಲ್ಲಿ ತೆಗೆದುಕೊಂಡು ರೈತನಿಗೆ ಮೋಸ ಮಾಡುವ ಈ ದಲ್ಲಾಳಿ ಅಂಗಡಿಯವರು ಅಂಗಡಿಯವರಿಗೆ ನೀನು ಕೈಯಲ್ಲಿ ಕೊಡ್ಲಿ ಹಿಡಿದು ಅವರಿಗೆ ತಕ್ಕ ಪಾಠ ಕಲಿಸಬೇಕು. ರೈತನ ತುತ್ತು ರೈತನ ಬಾಯಿಗೆ ಬರುವಂತೆ ಮಾಡಬೇಕು ಮೈದನ, ಮೈನ್ಬೇಕು. ಅದೇ ನಿನ್ನ ಅತ್ತಿಗೆ ಆಸೆಯಪ್ಪ. ಅತ್ತಿಗೆ ಅಮ್ಮ, ನಿನ್ನ ಆಶೀರ್ವಾದ ಈ ನನ್ನ ಅಣ್ಣನ ಆಶೀರ್ವಾದ, ಇಡೀ ಸಮಸ್ತ ರೈತ ಜನಾಂಗದ ಆಶೀರ್ವಾದ, ಆ ನನ್ನ ತಂದೆ ದಾನಲಿಂಗೇಶನ ಆಶೀರ್ವಾದ ನನ್ನ ಮೇಲಿದ್ದರೆ ಸಾಕತ್ತಿಗೆ ರೈತರ ಬೆಳೆಯನ್ನು ಅಗ್ಗದ ರೇಟಿನಲ್ಲಿ ತೆಗೆದುಕೊಂಡು ಗೋಡವಾನದಲ್ಲಿ ಸ್ಟಾಕ್ ಮಾಡಿ ಇಟ್ಟುಕೊಂಡು ದುಬಾರಿ ಬೆಲೆಗೆ ಹೊರದೇಶಕ್ಕೆ ಮಾರಿಕೊಂಡು 4 ಅಂತಸ್ತಿನ ಅಂಬಾರಿಯಲ್ಲಿ ರಾಜರೋಚನಾಗಿ ಮೆರೆತಿರುವ ಆ ದಲಾಲಿ ಅಂಗಡಿ ಬೋಳೆ ಮಕ್ಕಳನ್ನು ರೈತನೊಂದಿಗೆ ಹಾವು ಮಂಗಿಸಿ ಆಟವಾಡುವ ಆಮೇಲೆ ದೇವೇಂದ್ರನಂತ ರಾಜಕಾರಣಿಗಳನ್ನು
ಈ ಬಡವ ಬೀಸಿದ ಕೊಡಲಿನ ಅವರ ರುಂಡವನ್ನ ಕತ್ತರಿಸಿಕೊಂಡು ಬಂದು ಈ ನಮ್ಮ ದಿಂಡೂರು ಅಗಸಿ ಬಾಗಿಲಿಗೆ ತೋರಣ ಕಟ್ಟುತ್ತೇನೆ, ಅತ್ತಿಗೆ ತೋರಣ ಕಟ್ಟುತ್ತೇನೆ. ಅಷ್ಟೇ ಅಲ್ಲ ಅತ್ತಿಗೆ, ಶ್ರೀಮಂತಿಕೆ ಅಮಲಿನಲ್ಲಿ ಬಡವರನ್ನು ಒತ್ತ ಬಾಳುವ ಧನಿಕರ ಪಾಲಿಗೆ ನಾನು ಊರವಕ್ಕ ಉಡಾಳ ಮೈನರಿಯಾಗಿ ಅವರ ಪಾಪದ ಶರೀರವನ್ನೇ ಬಗೆದು ನಾಯಿ ಕಾಗೆಗಳ ಬಾಯಿಗೆ ಆಹಾರ ಹಾಕುತ್ತೇನೆ. ಚಿನ್ನ ಬೆಳೆಯುವ ಈ ನಮ್ಮ ಭೂಮಿಯನ್ನು ಧರ್ಮದ ದೀಪ ಹಚ್ಚಿ ಸತ್ಯ ಎಂಬ ಬತ್ತಿಯನ್ನು ಹಾಕಿ ನಿಸ್ವಾರ್ಥ ಎಂಬ ಎಣ್ಣೆಯನ್ನು ಸುರುವಿ ಮಮಕಾರ ಎಂಬ ಕಡ್ಡಿಯಿಂದ ಜ್ಯೋತಿ ಹಚ್ಚಿ ಈ ರೈತನ ಹಸಿರ ಕ್ರಾಂತಿಯ ಬಾವುಟ ಈ ಭೂಮಿ ಸೇನೆಯನ್ನು ದಿಂಡೂರ ಗ್ರಾಮದಲ್ಲಿ ಸ್ಥಾಪನೆ ಮಾಡಿ ಈ ನಮ್ಮ ರೈತ ಸಂಘದ ಬಾವುಟವನ್ನು ವಿಧಾನಸಭೆ ಮುಂದೆ ಹಾರಿಸಲಿಲ್ಲ. ನನ್ನ ಹೆಸರು ವೀರ ಮೈಲಾರಿನ ಲತ್ತಿಗೆ, ವೀರ ಮೈಲಾರಿನಲ್ಲ. ಮೈಲಾರಿ, ಈ ನುಡಿಮುತ್ತಿನ ಮುತ್ತುಗಳನ್ನು ಈ 4 ಗೋಡೆಯ ಮಧ್ಯದಲ್ಲಿ ಇಡದೆ ಪ್ರತಿಯೊಂದು ರೈತರ ಕಿವಿಗೆ ಬೀಳಬೇಕಾದರೆ ಈ ನಿನ್ನ ಕೈ ಕಚ್ಚಿ ಬಾಯಿ ಸ್ವಚ್ಛಿಟ್ಟುಕೊಂಡು ದಲ್ಲಾಳಿ ಅಂಗಡಿಯ ಮನೆಯಾಗಿರಲಿ, ಭ್ರಷ್ಟ ರಾಜಕಾರಣಿಗಳೇ ಆಗಿರಲಿ, ದುಷ್ಟ ಮೋಸ ವಂಚನೆಯ ಸರ್ಕಾರದ ಅಧಿಕಾರಿಗಳಿಗಾಗಿರಲಿ, ಅಂತವರನ್ನು ಸೂರ ಸಂಗೋಳಿ ರಾಯಣ್ಣನಂತೆ, ವೀರ ಸಿಂಧೂರ ಲಕ್ಷ್ಮಣನಂತೆ ಈ ರೈತರ ಹಸಿರು ಕ್ರಾಂತಿ ವಿಧಾನಸಭೆ ಎದುರಿನಲ್ಲಿ ಹಾರಿಸಬೇಕಾದರೆ ಅದು ಕೇವಲ ನಿನ್ನಿಂದ ಮಾತ್ರ ಸಾಧ್ಯ ಮೈಲಾರಿ, ನಿನ್ನಿಂದ ಮಾತ್ರ ಸಾಧ್ಯ. ಅಣ್ಣ, ಈ ಸರಿ ನಿನ್ನ ಹಾಗೂ ನನ್ನ ಹತ್ತಿಗೆ ಮನ ಕೈ ತೊತ್ತ ಉಂಡ ಬೇಜತ್ತು. ರೈತರಿಗೆ ಅನ್ಯಾಯ ಮಾಡುವ ಸೂಳೆ ಮಕ್ಕಳ ಹಣೆ ಬರವನೆ ಬದಲಾಯಿಸಿ ರೈತನ ಮಗನೇ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ ಈ ನಿನ್ನ ತಮ್ಮನ ಗುರಿ. ನೀನು ಸಾಧಿಸುವ ಗುರಿಗೆ ಈ ನಿನ್ನ ಅತ್ತಿಗೆ ಹಾಗೂ ನನ್ನ ಆಶೀರ್ವಾದ ಸದಾನು ಕಾಲ ಇದ್ದೇ ಇರುತ್ತದೆ ಅಪ್ಪ. ಅಣ್ಣ, ಎಲ್ಲರೂ ಚೆನ್ನಾಗಿದ್ರು ತಾನೆ? ತಮ್ಮ ಸಾಗರ ಈಗ ಬಂದೇನಪ್ಪ. ತಮ್ಮ ಸಾಗರ, ಈ ಸಲ ಪರೀಕ್ಷೆ ಚೆನ್ನಾಗಿ ಬರ್ತಿರ್ವೆ ತಾನೆ? ಅಣ್ಣ, ರಾಮ ಲಕ್ಷ್ಮಣಂತ್ರೆ ಅಣ್ಣಂದ್ರು, ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಅತ್ತಿಗೆ ಆಶೀರ್ವಾದ ಸದಾ ಈ ಕಂದನ ಮೇಲೆ ಇರುವಾಗ ಪರೀಕ್ಷೆಯನ್ನು ಚೆನ್ನಾಗಿ ಬರೆದೇ ಇರ್ತಾನ ಈ ಸಾಗರ. ನೋಡಪ್ಪ ಮೈದನ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ರೈತನ ಮಕ್ಕಳಾಗಿ ಈ ಮನೆಯ ಹೆಸರನ್ನು ಬೆಳಗುವ ಮಿನುಗುವ ನಕ್ಷತ್ರ ನೀನಾಗಿ ಈ ನಿಮ್ಮ ಅಣ್ಣಂದಿರ ಉತ್ತರವನ್ನ ಹೆಸರಿಗೆ ಯಾವುದೇ ರೀತಿ ಕಳಂಕ ತರದೆ ಉನ್ನತ ಶಿಖರಕ್ಕೇರಿಸುವ ಯುಗ ಪುರುಷ ನೀನಾಗಬೇಕು ಸಾಗರ. ಹೌದಪ್ಪ ಮೈದನ, ಸಿಟಿಯಲ್ಲಿ ಓದ್ತಾ ಇದೀಯಾ, ಹಣವನ್ನು ನೀರಿನಂತೆ ಖರ್ಚು ಮಾಡಬೇಡ, ದುಷ್ಟರ ಸಹವಾಸ ಮಾಡಬೇಡ. ಅದು ಅಲ್ಲದೆ ನೀನು ಚೆನ್ನಾಗಿ ಓದಿ ದೊಡ್ಡ ವಿದ್ಯಾವಂತನಾಗಬೇಕು. ಅಷ್ಟೇ ಅಲ್ಲ, ನಿನಗೊಂದು ಒಳ್ಳೆಯ ನೌಕರಿ ಸಿಕ್ಕ ಮೇಲೆ ಈ ರೈತ ಮಕ್ಕಳನ್ನು ಕಾಪಾಡೋ ಭಾರ ನಿನ್ನ ಮೇಲಿದೆ. ಅಂತ ಕಾಪಾಡುವ ಕರುಣಾಮಯಿ ನೀನಾಗಬೇಕು. ಇದೇ ನಮ್ಮ ಆಸೆ ಸಾಗರ್. ಅತ್ತಿಗೆ ಅಮ್ಮೋರಂತೆ ತಾಯಿ, ಅಣ್ಣಂದರಂತೆ ತಂದೆ ಎಂದು ನಂಬಿಕೊಂಡು ಬಂದ ಕೂಸು ನಾನು. ನೀವು ಎಲ್ಲರ ಆಸೆಯನ್ನು ಈಡೇರಿಸುವ ನಂಬಿಕೆ ನನ್ನಲ್ಲಿದೆ. ತಮ್ಮ ಸಾಗರ, ಹೆಜ್ಜೆ ಹೆಜ್ಜೆಗೂ ನಮಗೆ ಬಂದಿರುವ ಕಷ್ಟವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ನೀನೊಬ್ಬ ದೊಡ್ಡ ನೌಕರಸ್ಥನಾಗಿ ಮುಂದೆ ಬರುವ ನಮ್ಮ ಕಷ್ಟ ನಷ್ಟಗಳನ್ನು ನಿನ್ನಿಂದ ಮಾತ್ರ ದೂರ ಆಗಬೇಕು ತಮ್ಮ, ನಿನ್ನಿಂದ ಮಾತ್ರ ದೂರ. ತಮ್ಮ ಸಾಗರ, ಬಹಳ ದಿನವಾಯ್ತಪ್ಪ ಎಲ್ಲರೂ ಸೇರಿ ಊಟ ಮಾಡಿಕೊಂಡು. ನಡೀತಮ್ಮ, ಎಲ್ಲರೂ ಜೊತೆಗೂಡಿ ಊಟ ಮಾಡೋಣ. ಅಣ್ಣ, ಊಟಕ್ಕೆ ಹೋಗೋ ಮುಂಚೆ ಅತ್ತಿಗೆ ಧ್ವನಿಯಿಂದ ಒಂದು ಹಾಡನ್ನು ಕೇಳಬೇಕಂತ ಆಸೆ. ಓಹೋ, ಅದಕ್ಕೇನಂತೆ.
ಆ ನಿನ್ನ ಆಸೆ ಆದಷ್ಟು ಬೇಗನೆ ಫಲಿಸುತ್ತೆ. ಯಾಕಂದ್ರೆ ನೀವು ಒಬ್ಬನೇ ಅಲ್ಲ, ಎಲ್ಲೋ ಸೇರಿ ಹಾಡೋಣ. ಆಯ್ತಪ್ಪ, ಹಾಡಂತೂ ಹಾಡಿದಿವಲ್ಲ, ನಡೆ ಊಟ ಮಾಡುವಂತೆ. ಶೀಲಾ, ಅಣ್ಣ ಅತ್ತಿಗೆ ನೀವು ಊಟಕ್ಕೆ ರೆಡಿ ಮಾಡಿ, ನಾನು ಶೀಲಾ ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀವಿ. ಹೌದಪ್ಪ ಮೈದುನ, ಎಷ್ಟೊತ್ತಿನವರೆಗೂ ನಮ್ದು ಆಯ್ತಲ್ಲ, ಈಗ ನಿಂದು ಆಗಲೇ. ಶೀಲಾ ಬಾರಿ ಇಲ್ಲಿ. ಏನ್ರಿ ಹಾಗೆ ನಿಂತು ಬಿಟ್ರಲ್ಲ, ನಡ್ರಿ ಮನೆಗೆ ಹೋಗಿ ಊಟ ಮಾಡೋಣ. ಶೀಲಾ, ಮನೆಗೆ ಹೋಗೋಕ್ಕಿಂತ ಮುಂಚೆ ಶೀಲಾ, फूल है गुलाब का इसे तोड़ने मत देना, फूल है गुलाब का इसे तोड़ने मत देना, आशिक हो तुम्हारा मुझे छोड़कर मत देना। बागों में फूल तो बहुत है, बागों में फूल तो बहुत है, लेकिन गुलाब जैसा कोई नहीं है। इस दुनिया में लड़कियां तो बहुत है, मगर तेरा जैसा लड़की कोई नहीं शीला, कोई नहीं। दूध जलता है पानी जल जाने के बाद, दूध जलता है पानी जल जाने के बाद, हमारी याद आती है हम गांव जाने के बाद। प्रेम गीत हाडुवागा धूली स्वर्गवायु, प्रेम गीत हाडुवागा धूली स्वर्गवायु,
ನಮ್ಮ ಪ್ರೀತಿಯಲ್ಲಿ ಅನುರಾಗ ತುಂಬಿ ಬಂತು ನಮ್ಮ ಪ್ರೀತಿಯಲ್ಲಿ ಅನುರಾಗ ತುಂಬಿ ಬಂತು ನಮ್ಮ ಪ್ರೀತಿಯಲ್ಲಿ ಅನುರಾಗ ಬಂತು ನಮ್ಮ ಪ್ರೀತಿಯಲ್ಲಿ ಅನುರಾಗ ಬಂತು ನನ್ನ ಹೃದಯ ರಾಜ್ಯದಲ್ಲಿ ಏನು ಈ ನರ್ತನ ಕಂಡು ಆ ಸೂರ್ಯಚಂದ್ರ ಕೂಡ ಸೋತು ಹೋದ್ರು ಕಣೆ. ಐ ಲವ್ ಚಿನ್ನ, ಐ ಲವ್ ನಮ್ಮ ಪ್ರೀತಿಯಲ್ಲಿ ಅನುರಾಗ ಬಂತು. ನಮ್ಮ ಪ್ರೀತಿಯಲ್ಲಿ ಅನುರಾಗ ಬಂತು. ಚಿನ್ನ ಚಿನ್ನ ನಾಟಕ ಬಹಳ ಇದೆ, ಹೋಗೋಣ. ನಮ್ಮ ಪ್ರೀತಿಯಲ್ಲಿ